ವಿಶೇಷವಾಗಿ ಇವತ್ತು ಸುದ್ದಿನ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಭಾಗ್ಯ ನಮ್ಮ ಶಾಲೆಗೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಕಾಣಿಸ್ತದೆ. ಒಂದು ಅದು ಅವ್ರ ಭಾಗ್ಯನೂ ಕೂಡ ಹೌದು. ಯಾಕೆಂದ್ರೆ ಸತೀಶ್ ಅಣ್ಣ ಮತ್ತೆ ಅವರ ದಂಪತಿಗಳು ಸುಮಾರು ದಿವಸಗಳಿಂದ ಕಾಲ ಏನು ಅವ್ರಿಗೆ ಸಂತಾನ ಭಾಗ್ಯ ಇಲ್ಲದ ಸನ್ನಿವೇಶದಲ್ಲಿ ಅವ್ರಿಗೆ ಏನು ಭಗವಂತ ಸಂತಾನ ಭಾಗ್ಯವನ್ನು ಕರುಣಿಸಿ ಆ ಕರುಣಿಸಿದಂತಹ ಈ ಒಂದು ಸಂದರ್ಭದಲ್ಲಿ ಇನ್ನೂ ಕೂಡ ಅವರು ನಾಮಕರಣ ಮಾಡಿಲ್ಲ. ಜೊತೆಗೆ ಹುಟ್ಟದಬ್ಬ ಮೊದಲ ವರ್ಷದ ಹುಟ್ಟದಬ್ಬನು ಕೂಡ ಆಚರಣೆ ಮಾಡಿಲ್ಲ. ನಮ್ಮ ಶಾಲೆಯಲ್ಲಿ ಆ ಪಾಪನ ಮೊದಲನೆಯ ವರ್ಷದ ಹಾಗೂ ಈ ಒಂದು ಬರ್ತಡೆಯನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ಈ ಶಾಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಒಂದು ಸುದೈವ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರ್ ವತಿಯ CRP ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಅವರನ್ನ ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಹಮ್ಮಿಕೊಂಡು ಸರ್ ಹಿಂಗೆ ಮಾಡ್ಕೊಂಡಿದ್ದೀವಿ, ಹಿಂಗೊಬ್ರು ಅವ್ರು ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಇವತ್ತು ಟ್ರ್ಯಾಕ್ ಶೂಟನ್ನು ಕೊಡಬೇಕು ಅಂತ ಹೇಳಿ ಆ ಮಗಳ ಹುಟ್ಟದ ಹಬ್ಬದ ಪ್ರಯುಕ್ತವಾಗಿ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಸರ್. ಹಾಗಾಗಿ ನೀವು ಬರಲೇಬೇಕು ಅಂತ ಕೇಳಿದಕ್ಕೆ ಅವರು ನಮ್ಮ CRP ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ನಮ್ಮ ಜಯಶಂಕರವರು ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇನ್ನ ಈ ಒಂದು ಕಾರ್ಯಕ್ರಮ ನಡೆಯೋದಿಕ್ಕೆ ಮುಖ್ಯವಾಗಿ ನಮ್ಮ ಸತೀಶ್ ಅಣ್ಣ ಮತ್ತೆ ಅವರ ಶ್ರೀಮತಿಯವರು ಇದಕ್ಕೆ ಮೂಲ ಕಾರಣಕರ್ತರು. ನಮ್ಮ ಮಗಳು ಬರ್ತಡೇ ಮಾಡಿಕೊಂಡಿದ್ದೀನಿ ಸರ್, ಅದು ಆ ವಿಚಾರವಾಗಿ ನಾನು ಮಕ್ಕಳಿಗೆ ಏನೋ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಏನ್ ಕೊಡ್ಬೇಕು ಹೇಳಿ ಅಂತ ಕೇಳಿದಕ್ಕೆ ಎಲ್ಲ ಮಕ್ಕಳಿಗೆ ಸರ್, ಅಂಗನವಾಡಿ ಮಕ್ಕಳು ಮತ್ತೆ ನಮ್ಮ ಶಾಲಾ ಮಕ್ಕಳಿಗೆ ನಾವು ಬಟ್ಟೆ ಹೊಲಿಸ್ಕೊಡ್ತೀನಿ ಸರ್ ಅಂತ ಹೇಳಿದಕ್ಕೆ ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಮ್ಮ ಜೊತೆ ಬಹಳ ಒಡನಾಟ ಇಟ್ಕೊಂಡಿದ್ದಾರೆ, ಶಾಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವಾಗಿ ಅವರು ದಂಪತಿಗಳು ಮತ್ತೆ ಅವ್ರ ಪುತ್ರಿ ಸಮೇತವಾಗಿ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇರ್ತಕ್ಕಂತಹ ನಮ್ಮ ನಂಜಪ್ಪನವರು ಹಿರಿಯವರು ಅವರು ಕೂಡ ಬಹಳ ಉತ್ಸಾಹಿಗಳಾಗಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. SDMC ಅಧ್ಯಕ್ಷರಾಗಿರ್ತಕ್ಕಂಥ ಸಮೀರ್ ಅಹಮದ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಕೃಷ್ಣೇಗೌಡರು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾನೆ. ನಮ್ಮ ಶಾಲಾ SDMCಯ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಸಂಧ್ಯಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಸುರೇಶ್ ಅಣ್ಣವ್ರೆ, ಶೇಖರಣ್ಣವ್ರೆ, ಇನ್ನ ಸತೀಶ್ ಅಣ್ಣವ್ರ ಮನೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಏನು ಸಂಬಂಧಿಕರು ಏನಿದ್ದಾರೆ ಅವ್ರಿಗೆ, ಮತ್ತೆ ನಮ್ಮ ಗ್ರಾಮದ ಎಲ್ಲ ನನ್ನ ಹಿರಿಯ ತಂದೆಗಳಿಗೆ, ಅಕ್ಕ ತಂಗಿಯರಿಗೆ ಹಾಗೂ ಅಂಗನವಾಡಿ ಮೇಡಮ್ ಅವರಿಗೆ, ಮತ್ತೆ ನಮ್ಮ ಶಾಲಾ ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ CRPಗಳು ಗಣ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಶಾಲೆಗೆ ಏನ್ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಕೊಡುಗೆಯನ್ನು ನೀಡುವಂತ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ರ. ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರು, ಈ ಶಾಲೆಯ ಶಿಕ್ಷಕ ವೃಂದದವರು ಮತ್ತೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದ್ರೆ ಜನ್ಮ ಕೊಟ್ಟ ತಾಯಿ, ಜನ್ಮಭೂಮಿ ಎರಡೂ ಒಂದೇ, ಜನ್ಮಭೂಮಿ ಅದಕ್ಕಿಂತಲೂ ಮಿಗಿಲು ಅನ್ನೋ ಒಂದು ಏನು ವೇದವಾಕ್ಯ ಇದೆ. ನಾವು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಎಲ್ಲ ಗಡಿಗಳನ್ನ ನಿಂತು ಯುದ್ಧ ಮಾಡಿ ದೇಶನ ರಕ್ಷಣೆ ಮಾಡಬೇಕು ಅಂತಲ್ಲ, ಮಾನವತೆ ಅಥವಾ ಮನುಜ ಮತ್ತು ವಿಶ್ವಪಥ ಅನ್ನೋದೇನಪ್ಪ ಅಂತಂದ್ರೆ ನಮ್ಮ ಸಮುದಾಯದ ಒಡನಾಟದಲ್ಲಿ ನಾವ್ ಹೇಗೆ ಬದುಕ್ತೀವಿ, ಸಾಮರಸ್ಯ ಇರ್ಬೋದು, ಸಹಕಾರ ಇರ್ಬೋದು, ಮನುಷ್ಯತ್ವ ಇರ್ಬೋದು, ಅಥವಾ ದಾನ ಇರ್ಬೋದು, ಅಥವಾ ಇನ್ನೇನು ಪರೋಪಕಾರ ಇರ್ಬೋದು, ಈ ರೀತಿಯಾದ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಎಲ್ಲರ ಪ್ರೀತಿನ ಗಳಿಸುವತ್ತ ಹೆಜ್ಜೆ ಹಾಕೊಂಡು ಬದುಕ್ತೀವಲ್ಲ, ಅದು ಕೂಡ ಶ್ರೇಷ್ಠವಾದಂತ ಒಂದು ಉತ್ತಮವಾದ ಒಂದು ಬದುಕು. ಜಾತ್ಯತೀತ ತತ್ವ ನಾನು ಕಂಡಂತೆ ಈ ಗ್ರಾಮದ ಸಹಭಾಗಿತ್ವ ತುಂಬಾ ಇಷ್ಟ ಆಗುತ್ತೆ. ನಾನು ಸಾಕಷ್ಟು ವೇದಿಕೆಗಳು ಹೇಳಿದ್ದೀನಿ, ಏನು ಈ ಒಂದು ಗ್ರಾಮದ ಸಹಭಾಗಿತ್ವ ತತ್ವ ಇದೆ ಅದು ಜಾತ್ಯತೀತ ನೆಲೆಗಟ್ಟಿನಲ್ಲಿ ತುಂಬಾ ವಿಶಾಲವಾದ ದೃಷ್ಟಿಕೋನದಲ್ಲಿ ಗ್ರಾಮದ ಏಳ್ಗೆಗೆ, ಗ್ರಾಮದ ಶಾಲೆಯ ಏಳ್ಗೆಗೆ ತುಂಬಾ ಶ್ರಮವನ್ನ ಇಟ್ಕೊಂಡು ಕಾಯವಾಚ ಮನಸ್ಪೂರ್ವಕವಾಗಿ ತುಂಬ ಹೃದಯದಿಂದ ಬಂದು ಒಂದೊಳ್ಳೆ ಕಾರ್ಯಕ್ರಮನ
ನಾನು ಈ ಸುತ್ತ ಕಂಡಂತ ಈ ಗ್ರಾಮ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಿದೆ. ಅದು ತುಂಬಾ ನನ್ಗಂತೂ ನಾನು ಆಸ್ ಎ ರಿಸೋರ್ಸ್ ಪರ್ಸನ್ ಆಗಿ ತುಂಬಾ ಹೆಮ್ಮೆನ ಪಡ್ಕೋತೀನಿ. ಯಾಕೆಂತಂದ್ರೆ ಸಮುದಾಯದ ಪ್ರಜ್ಞೆ ಇದೆಯಲ್ಲ, ಅದು ಶಾಲೆಯ ಶೈಕ್ಷಣಿಕ ಸಾಧನೆಗೆ ಆಜ್ಞೆ ಅಂತ. ಸಾಮುದಾಯಿಕ ಪ್ರಜ್ಞೆ ಅದು ಶಾಲೆಯ ಸಾಧನೆಗೆ ಆಜ್ಞೆ. ಒಂದು ಶಾಲೆಯ ಏನು ಶೈಕ್ಷಣಿಕ ಸಾಧನೆಯ ಕನ್ನಡಿ ಇದೆಯಲ್ಲ, ಅದು ಒಂದು ಗ್ರಾಮದ ಏಳ್ಗೆಗೆ ಮುನ್ನುಡಿ. ನೀವು ನೋಡಿ, ಯಾವ ಊರಿನಲ್ಲಿ ಒಂದು ಶಾಲೆ ಉತ್ತಮವಾಗಿರುತ್ತೋ, ಅಲ್ಲಿ ಶಾಲೆಯ ಶಿಕ್ಷಕರು ಕ್ರಿಯಾಶೀಲವಾಗಿರ್ತಾರೋ, ಆ ಗ್ರಾಮಕ್ಕೆ ಬಂದು ಆ ಗ್ರಾಮದ ಜನರ ಮನೋಭಾವನೆಯನ್ನ ಅಥವಾ ಜನರ ಏನು ಕಾರ್ಯಕ್ಷೇತ್ರವನ್ನ ನಾವು ನೋಡೋದ್ ಬೇಕಿಲ್ಲ. ಆ ಶಾಲೆಗೆ ಬಂದ್ರು ಸಾಕು, ಈ ಶಾಲೆ ಈ ಮಟ್ಟದಲ್ಲಿದೆ ಅಂತಂದ್ರೆ ಈ ಗ್ರಾಮದ ಜನರ ಒಂದು ವಿಶಾಲತೆ, ವಿಭಿನ್ನವಾದ ದೃಷ್ಟಿಕೋನ, ಜಾತ್ಯತೀತ ಪರಿಕಲ್ಪನೆ ಮತ್ತೆ ಶಿಕ್ಷಣದ ಬಗ್ಗೆ ಕಾಳಜಿ ತುಂಬಾ ಎದ್ದು ಕಾಣುತ್ತೆ. ನಾವು ದಿನನಿತ್ಯ ಬದುಕ ರೀತಿ, ಅಕ್ಕಪಕ್ಕದವರ ಜೊತೆ ಪರೋಪಕಾರ ಮನೋಭಾವನೆ ಇರ್ತಕ್ಕಂಥದ್ದು, ಆ ಶಾಲೆಯ ಆ ಗ್ರಾಮದ ಏಳ್ಗೆಗೆ ನನ್ನಿಂದ ಏನ್ ಆಗ್ಬಹುದು, ಏನ್ ಮಾಡಬಹುದು, ದೊಡ್ಡದು ಬೇಡ, ಕೈಲಾದಷ್ಟು ಸಾಸಿವೆಷ್ಟು ಏನ್ ಮಾಡ್ಬೋದು ಅಂತಕ್ಕಂಥ ಒಂದು ಮನೋಭಾವನೆ ಇದೆಯಲ್ಲ, ಅದೇ ದೈವ ಸೃಷ್ಟಿ, ಅದೇ ದೈವ ತತ್ವ. ಅದನ್ನೇ ಇಟ್ಕೊಂಡು ನಾವು ಆಕ್ಚುಲಿ ಬದುಕಬೇಕು. ನಾನು ಸತೀಶನ ಮತ್ತು ದಂಪತಿಗಳಿಗೆ ದೇವರ ಹತ್ರ ಬೇಡ್ಕೋತೀನಿ, ಅವ್ರಿಗೆ ಆ ದಂಪತಿಗಳಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ, ಈ ರೀತಿಯ ಮನೋಭಾವನೆಯನ್ನ ಬರ್ಲಿ ಅಂತ. ಚಿಕ್ಕ ಕಾರ್ಯಕ್ರಮವನ್ನು ಕೂಡ ಈ ರೀತಿ ನಿರ್ಮಲವಾಗಿ, ನಿರ್ವಂಚನೆಯಿಂದ, ಹೃದಯವಂತಿಕೆಯಿಂದ, ಆತ್ಮಶೀಲ ಗುಣದಿಂದ ಬಂದು ಕೂತು ಯಶಸ್ವಿ ಮಾಡೋದು ನಾನು ಎಲ್ಲೂ ನೋಡಿಲ್ಲ. ಮೂರ್ತಿ ಚಿಕ್ಕದಾರು, ಕೀರ್ತಿ ದೊಡ್ಡದು. ನಾವ್ ಈ ಗ್ರಾಮದಲ್ಲಿ ಮಾಡ್ತಿದೀವಿ, ಕೆಲವರು ದೇಶ ಸೇವೆ ಅಂತಿದೆಯಲ್ಲ, ಇದು ನಮ್ಮ ಗ್ರಾಮದ ಸೇವೆ. ಅದು ನನ್ನ ಪ್ರಕಾರ ದೇಶ ಸೇವೆಗಿಂತಲೂ ಶ್ರೇಷ್ಠ ಇದು. ನಾವೇ ಇಲ್ಲಿ ಸರಿ ಇಲ್ಲ ಅಂದ್ರೆ ದೇಶ ಏನ್ ಸರಿಯಾಗಿರುತ್ತೆ? ದೇಶ ಸರಿ ಇಲ್ಲ ಅಂತ ಹೇಳಂಗಿಲ್ಲ, ನಾವು ಸರಿ ಇದ್ರೆ ಮಾತ್ರ ದೇಶ ಸರಿ ಇರ್ತಾನೆ. ಹಾಗಾಗಿ ನಾವು ಈ ರೀತಿಯಾದ ಸಾಮರಸ್ಯ ಮತ್ತೆ ಸಹಕಾರ, ಪ್ರೀತಿ, ವಿಶ್ವಾಸ, ಗೆಳತನ, ಮಮತೆ, ಕರುಣೆ, ಈ ಎಲ್ಲಾ ಗುಣಗಳನ್ನ ಇಟ್ಕೊಂಡು ನಾವು ಬದುಕನ್ನ ಸಾಗಿಸ್ತೀವಲ್ಲ, ಅದೇ ಒಂದು ದೇಶ ಸೇವೆ. ಇವತ್ತಿನ ಭಾರತದ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಏನಿದೆ, ಆ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ, ಸಾಮಾಜಿಕ ಒಂದು ಬದುಕಿಗೆ ಈ ಗ್ರಾಮದ ಈ ಭಾಗವಹಿಸುವಿಕೆ, ಸಹಭಾಗಿತ್ವ ನಿಜವಾಗ್ಲೂ ಸ್ಫೂರ್ತಿ, ಪ್ರೇರಣೆ. ಗ್ರಾಮಸ್ಥರ ಎಲ್ಲರ ಸಹಕಾರ ಹೀಗೆ ಇರಲಿ, ಈ ಒಂದು ಶಾಲೆ ಇನ್ನೂ ಅದ್ಭುತವಾಗಿ ಬೆಳೀಲಿ ಅಂತ ನನ್ನ ಮನದ ಅಭಿಲಾಷೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಾವು ನಮ್ಮ ಮಕ್ಕಳಿಗೆ ಸಿದ್ದೇಶ್ವರವ್ರ ಕಡೆಯಿಂದ ಏನು ಇಲ್ಲಿ ಟ್ಯಾಕ್ಸ್ ಊಟನ್ನ ಕೊಟ್ಟಿದ್ದಾರೆ, ಅವರಿಗೆ ವಿತರಣೆಯನ್ನು ಮಾಡಬೇಕು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವನು ಒಂದಾಗಿ, ತಂಪಿನಲ್ಲೂ ಕಂಪಿನಲ್ಲೂ ಬರುವನು ಹಿತವಾಗಿ. ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.
ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ